ಹಾಯ್ ಫ್ರೆಂಡ್ಸ್, ನನ್ನ ಮಗಳು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಹಾಯ್. ನನ್ನ ಹಸ್ಬೆಂಡ್ ಹಾಯ್ ಮಾಡ್ಬೇಕಾದ್ರೆ ನಾನು ವಿಡಿಯೋ ಮಾಡ್ಬೇಕಾದ್ರೆ ತುಂಬಾ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಮಗಳು ಹೇಳಮ್ಮ, ನೀನಾದ್ರೂ ಹಾಯ್ ಹೇಳು ಮಗನೇ. ಹಾಯ್ ಹೇಳು. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಫುಲ್ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಾ ಇದೀವಿ, ಯಾರೆಲ್ಲ ಹೋಗ್ತಾ ಇದೀವಿ ಅಂತ. ನಾನು ಕಂಟಿನ್ಯೂ ಮಾಡ್ತೀನಿ ಆಯ್ತಾ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ತುಂಬ 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 ಥ್ಯಾಂಕ್ ಯು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯ್ತಾ. ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಮತ್ತೆ ನಾವೀಗ ಹೋಗ್ತಾ ಇದೀವಲ್ಲ, ಅದನ್ನ ನೀವು ನೋಡಿದ್ದೀರಾ? ಎಷ್ಟು ವರ್ಷದಿಂದ ಸೋಮವಾರಪೇಟೆಯಲ್ಲಿ ಇದ್ದೀರಾ ಹೇಳಿ? ಎಷ್ಟು ವರ್ಷದಿಂದ ಸೋಮವಾರಪೇಟೆಯಲ್ಲಿ ಇದ್ದೀರಾ? ಎಷ್ಟು? 35 ವರ್ಷದಿಂದ ನಮ್ಮತ್ತೆ ನೋಡಿ. ನಾನು ನಮ್ಮತ್ತೆ ಮತ್ತೆ ನನ್ನ ಮಗಳು, ಆಮೇಲೆ ಹಸ್ಬೆಂಡ್ ಮುಂದೆ ಡ್ರೈವಿಂಗ್ ಮಾಡ್ತಾ ಇದ್ದಾರೆ, ಮತ್ತೆ ನಮ್ಮ ಭಾವ ಮತ್ತೆ ಮಾವ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಅತ್ತೆ ಹಾಯ್ ಹೇಳಿಯುತ್ತೆ. ಏನಿಸ್ತದೆ ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನಿಮಗೆ ಖುಷಿ ಅನ್ನಿಸ್ತದೆ. ಜೋರ ಮಾತಾಡಿ. ಖುಷಿ ಅನ್ನಿಸ್ತದೆ. ಎಷ್ಟು ಖುಷಿ ಅನ್ಸುತ್ತೆ, ತುಂಬ ಖುಷಿ ಅನ್ಸುತ್ತಾ? ಹೌದು, ಒಂದೊಂದು ವಿಡಿಯೋಗಳನ್ನ ನಮ್ಮ ಅತ್ತೆನೇ ಮಾಡಿಕೊಟ್ಟಿದ್ದಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಅತ್ತೆ. ಮತ್ತು ಮಳೆಯಲ್ಲಿ ಹೋಗೋದಕ್ಕೆ ಚಂದನ, ಬಿಸಿಲಲ್ಲಿ ಚಂದನ? ಮತ್ತೆ ಈಗ ನೋಡಿ, ಈಗ ಒಂದು ಸ್ವಲ್ಪ ಬಿಸಿಲಿಲ್ಲ, ಈಗ ಚಂದ ಅಲ್ಲಿ ಇಳಿಬೋದು, ಸ್ಟೆಪ್ಸ್ ಎಲ್ಲ ಹತ್ತಬಹುದು. ಇಳಿಬೇಕಾದ್ರೆ ಅತ್ತೆ ನೆಕ್ಸ್ಟ್ ನೀವು ಇನ್ನು ಕಾಲು ನೋವು ಅಂತೇಳಿ 2 ದಿನ ರಜೆ ಆಗ್ತದೆ, ಗೊತ್ತಿಲ್ಲ. ಹತ್ತಬೇಕಾದ್ರೆ ನಂಗೆ ಯಾಕಾದ್ರೂ ಓದ್ತು ಅಂತ ಅನ್ಸ್ಬಿಟ್ಟು. ಫೈನಲಿ ಬಂದು ತಲುಪಿದ್ವಿ. ಸ್ವಲ್ಪ ಬಿಸಿಲಿತ್ತು, ಖುಷಿ ಆಗ್ತಾಯಿತ್ತು ಬಂದು ತಲುಪಿದಾಗ. ಮಳೆ ಇದ್ದರೆ ಬೇಜಾರಾಗುತ್ತೆ. ಬರುವಾಗಲ್ಲ, ಇಳಿಯಾಗ ಇಳಿದ್ರೆ ಇಳಿದಂಗೆ ಇದ್ರಿ ಅವಳು. ಇಲ್ಲ ಅಂತ ಹೇಳಿದ್ರೆ ಅದೆಲ್ಲ ಇಳಿಯಲ್ಲ ಅವಳು, ಕಾಲು ನೋವಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಇಳಿಬೇಕಾದ್ರೆ ಖುಷಿ ಆಗುತ್ತೆ, ಹತ್ಬೇಕಾದ್ರೆ ಗೊತ್ತಾಗುತ್ತೆ ಹಿಂಗಿದೆ ಅಂತ, ಏನು ಕತೆ ಅಂತ. ಎಲ್ಲಿ ಬೀಳ್ತೀಯಾ? ಅಮ್ಮ ಹತ್ಬಿಟ್ಟು ಇಳಿತೀರಾ ನೀವೇ ಚಿನಿ? ಪಪ್ಪ ಎತ್ಕೊಳ್ಳೋದು ಬೇಡ ಆಗ ಹತ್ಬೇಕಾದ್ರೆ. ಅಮ್ಮ ಹೌದಾ? ಭಯ ಇಲ್ಲ. ಇಲ್ಲ ಆಯ್ತಾ? ಚಿನಿ ಮತ್ತೆ ಮೋಡ ಬಿಲ್ಲು ನಡ್ತಾ? ಹೌದಾ? ಮರ ಎಲ್ಲ ಇದ್ರೆ ಏನಾಗುತ್ತೆ ಚಿನಿ? ಮರ ಎಲ್ಲ ಇದ್ರೆ ಏನಾಗುತ್ತೆ? ಬ್ರೋಕಿಸ್ಕ್ರವ್ ಬಿದ್ದೋಗುತ್ತಾ ಮಳೆ ಬಂದ್ರೆ? ಮಳ್ಳಳ್ಳಿ ಫಾಲ್ಸ್ ಒಳಗೆ ಹೆಸರು, ಒಳಗೆ ಏನು ಹೆಸರು ರೀ ಇದು? ಎಂತ ಎಂತ? ಕುಮಾರಧಾರ. ಹಾಂ ಹಾಂ. ಸುಸ್ತಾಗ್ತಿದ್ಯಾ ರೀ? ಮತ್ತೆ ಯಾಕೆ ಕೂತ್ಕೊಂಡಿದ್ದೀರಾ? ಆ ಕಡೆಗೆ ಹಂಗೆ ಬಿದ್ದೋಗ್ತೀರಾ? ನನ್ನ ಕಾತ್ ಸುಸ್ತಾಯ್ತಾ? ಇರಿ, ನಾನು ಇಳಿದ್ಬಿಟ್ಟು ಹೋಗ್ತೀನಿ. ಬರ್ಬೇಕಾದ್ರೆ ಎತ್ಕೊಂಡ್ಬರ್ತೀರಾ? ನೋವೇ? ಹಾಗಾದ್ರೆ ನಾನೇ ನಿಮ್ಮನ್ನ ಎತ್ಕೊಬರಲಾ? ಎತ್ಕೊಬಿಟ್ಟು ಬರಲಾ?
ವಿಡಿಯೋ ಮಾಡಕ್ಕೆ ನೀವು ಬಿಟ್ಬಿಡ್ಬೇಡಿ. ನಮ್ಮ ಮಾವ ಈಗಲೇ ಸ್ಕಿಪ್ ಆದ್ರು, ತುಂಬ ಟಯರ್ಡ್ ಆಗಿದೆ, ಸುಸ್ತಾಗಿದೆ ಅಂತ ಹೇಳಿ ಮತ್ತೆ ಮಾತ್ರ ಬರ್ತಾ ಇರ್ತಾರೆ. ಎಲ್ಲಿ ಗಂಟ ಫೈನಲಿ ಬಂದು ತಲುಪಿದ್ವಿ. ತುಂಬ 1,000 ಸ್ಟೆಪ್ಸ್ಗಳಿತ್ತು. ನಮ್ಮ ಮಾವ ಅಲ್ಲೇ ಸ್ಕಿಪ್ ಆದರು. ನನಗೆ ನಡೆಯೋದಕ್ಕಾಗಲ್ಲ, ಸ್ಟೆಪ್ಸ್ ಹಿಡಿದ್ರೆ ಮತ್ತೆ ಹತ್ತೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮಾವ ಅಲ್ಲೇ ಉಳ್ಕೊಂಡ್ರು. ನಾನು ನಮ್ಮ ಅತ್ತೆ, ನನ್ನ ಹಸ್ಬೆಂಡು, ನನ್ನ ಮಗಳು, ಭಾವ ಎಲ್ಲ ಬಂದ್ವಿ. ಇದನ್ನು ಹತ್ತಿ ಬರಬೇಕಾದ್ರೆ ತುಂಬ ಖುಷಿಯಾಗುತ್ತೆ. ಅದನ್ನು ನೋಡಿದಾಗ ತುಂಬ ಸ್ಟೆಪ್ಸ್ ಇದೆ, ಸುಸ್ತಾಗುತ್ತೆ. ಕ್ರೇಜಲ್ಲಿ ಹತ್ತಿ ಬರ್ಬೋದು. ನೋಡಿದಾಗ ನೋಡಿ ತುಂಬ ಚೆನ್ನಾಗಿದೆ. ಮತ್ತು ಮಳೆಯಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ನೀರು ಕಡಿಮೆ ಆಗಿದೆ. ಮಳೆಯಲ್ಲಿ ತುಂಬ ಚೆನ್ನಾಗಿರುತ್ತೆ, ಇನ್ನೂ ಫೋರ್ಸಲ್ಲಿ ಬರ್ತಾ ಇರುತ್ತೆ ಮತ್ತು ಚೆನ್ನಾಗಿರುತ್ತೆ. ಒನ್ ಡೇ ಟ್ರಿಪ್ಪಿಗೆಲ್ಲ ಚೆನ್ನಾಗಿದೆ. ನಾವು ಫೈನಲಿ ಹತ್ತತ್ರ ಇದ್ದೀವಿ, ಇನ್ನೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫೈನಲಿ ಹತ್ತತ್ರ ಇದ್ದೀವಿ. ತುಂಬ ಸ್ಟೆಪ್ಸ್ನ ಹಿಡಿಬೇಕು. ಅದನ್ನು ಹತ್ರ ಬಂದಂತೆ ನಮಗೇನಾಗುತ್ತೆ, ನೋಡಿದಾಗ ತುಂಬ ಖುಷಿಯಾಗುತ್ತೆ. ಆಮೇಲೆ ಮತ್ತೆ 35 ವರ್ಷದಿಂದ ನೋಡಿರಲಿಲ್ಲ ಈ ಪ್ಲೇಸ್ನ. ನೋಡೋಣ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಹಾಕಿ ಈ ಪ್ಲೇಸ್ನ, ಮಳ್ಳಳ್ಳಿ ಫಾಲ್ಸ್ನ ತೋರಿಸೋಣ ಅಂತ ಹೇಳಿ ಕರ್ಕೊಂಡ್ಬಂದು. ಈ ಪ್ಲೇಸು ಸೋಮವಾರಪೇಟೆಯಿಂದ ಒಂದು 20 ಕಿಲೋಮೀಟರ್ಸ್ ಆಗುತ್ತೆ. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಲ್ಲಿದೆ. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಇವತ್ತು ಅಂದರೆ ಬಿಸಿಲಿದ್ದರಿಂದ ಸ್ವಲ್ಪ ರಶ್ ಮತ್ತು ಜನರ ಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು. ಮಳೆಯಲ್ಲಂತೂ ಇನ್ನೂ ತುಂಬ ಕ್ರೇಜ್ ಇರುತ್ತೆ, ತುಂಬ ಜನ ಬರ್ತಾ ಇರ್ತಾರೆ. ಪುಟಾಣಿ ಇದೇನಂತ ಹೇಳ್ತಾರೆ? ಮಳ್ಳಳ್ಳಿ ಫಾಲ್ಸ್. ಮಳ್ಳಳ್ಳಿ ಫಾಲ್ಸ್ ಚೆನ್ನಾಗಿದೆಯಾ? ಇಲ್ಲ, ಮಳೆಗಾಲದಲ್ಲೇ ಬರೋಣ. ಜಾಸ್ತಿ ನೀರು ಮಳೆ ಬರಬೇಕಿತ್ತಲ್ಲಿ. ಎಷ್ಟು ಸುಸ್ತಾಯ್ತು? ಅಷ್ಟು ಸುಸ್ತಾಯ್ತಾ? ನಾವು ನೀರು ಸ್ನ್ಯಾಕ್ಸ್ ಎಲ್ಲ ಕಾರಲ್ಲೇ ಬಿಟ್ಟು ಬಂದ್ವಿ. ಇಳಿಬೇಕಾದ್ರೆ ತುಂಬ ಖುಷಿಯಿಂದ ಬಂದ್ವಿ. ನೋಡಿ, ಇಳಿದಾದ್ಮೇಲೆ ಹತ್ತಬೇಕಾದ್ರೆ ನೋಡಿ ಎಲ್ಲ ಒಂದೊಂದು ಜಾಗದಲ್ಲಿ ಕೂತ್ಕೊಂಡು ತುಂಬ ಟಯರ್ಡ್ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ಎಷ್ಟೋ ಜಾಗದಲ್ಲಿ ಕೂತ್ಕೊಂಡು ತುಂಬ ಟಯರ್ಡ್ ಆಗಿತ್ತಲ್ಲ, ಅದಕ್ಕೋಸ್ಕರ ಕೂತ್ಕೊಂಡು ರೆಸ್ಟ್ ತಗೊಂಡು ಆಮೇಲೆ ಹತ್ತಿ ಹೋಗ್ತೀವಿ. ನೋಡಿ ಫ್ರೆಂಡ್ಸ್, ಹತ್ತುವಾಗಿದ್ದು ಕ್ರೇಜ್ ಇವಾಗೆಲ್ಲ ಹೆಂಗೆ ಅನಿಸ್ತಿದೆ? ಸುಸ್ತಾಗ್ತಿದೆ. ಚೋಟು ಹತ್ರ ಕೇಳೋಣ, ಮಗಳು ಹೆಂಗೆ ಅನಿಸ್ತಿದೆ? ಹೌದೌದು, ಕಾಲಿಂತೂ ನೋವಾಗ್ತಿದೆ, ಸುಸ್ತಾಗ್ತಿದೆ.